ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಕಾಲೇಜಿಗೆ ಹೊರಡಬೇಕು, ತುಂಬ ಲೇಟಾಗಿ ಹೋಗಿದೆ. ಆ್ಯಂಡ್ ಇವತ್ತು ಬಂಕ್ ಹಾಕೋ ಪ್ಲ್ಯಾನ್ ಕೂಡ ಇದೆ. ಸೊ ಏನಾಗುತ್ತೆ ತೋರಿಸ್ತೀನಿ ಬನ್ನಿ. ಆ್ಯಕ್ಚುಲಿ ಇವಾಗ ಕಾಲೇಜ್ ಲಂಚ್ ಬ್ರೇಕ್ ಮೋಷನ್ ಶೂಟು ಇವತ್ತೇ ಮಾಡೋಣ. ಸೊ ಇವಾಗ ರೆಡಿ ಆಗಾಯಿತು. ಇವಾಗ ಆಲ್ಮೋಸ್ಟ್ ಹತ್ತತ್ರ 8:45 ಆಗ್ತಾ ಇದೆ. ಆ್ಯಕ್ಚುಲಿ ಇವಾಗ ಕಾಲೇಜ್ ಲಂಚ್ ಬ್ರೇಕ್ ಇತ್ತು, ಆದ್ರೆ ಲಂಚ್ ಬ್ರೇಕ್ ಅಲ್ಲೇ ಬಂಕ್ ಮಾಡ್ಬಿಟ್ಟು ಅಟೆಂಡ್ ಮಾಡೋದ್ ಬೇಡ ಅಂತ ಇವಾಗ ವಿದ್ಯಾರಣ್ಯಪುರಕ್ಕೆ ಹೋಗ್ತಾ ಇರೋದು. ಅದೇನೋ ಕಾರ್ನ್ ಮೇಳ ಇದೆ ಅಂತ, ಅಲ್ಲಿ ಹೋಗಿ ಚೆನ್ನಾಗಿ ತಿನ್ಬೇಕು. ಅದಾದ್ಮೇಲೆ ಆದ್ರೆ ಪ್ರಮೋಷನ್ ಪೆಂಡಿಂಗ್ ಇತ್ತು, ಅದನ್ನ ಮುಗಿಸ್ಬಿಟ್ಟೆ ಮನೆಗೆ ವಾಪಸ್ ಬರೋಣ ಅಂತ ಪ್ಲಾನ್ ಇರೋದು ಇವತ್ತು. ಮಾರೇ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು, ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಹಂಗೆ ಆನ್ ದ ವೇ ಹೋಗ್ಬೇಕಾದ್ರೆ ಬಿಂಬೋ ಬೇಕ್ರಿ ಸಿಕ್ತು. ಸೊ ಅದಕ್ಕೆ ಅಮ್ಮಂಗೆ ಇಷ್ಟ ಅಂತ ಅಂದ್ಬಿಟ್ಟು ಕ್ರೀಮ್ ಬನ್ ತಗೊಂಡ್ ಹೋಗ್ತಾ ಇದ್ದೀನಿ. ಆಕ್ಚುಲಿ ಪ್ರಮೋಷನ್ ಶೂಟು ಇವತ್ತೇ ಮಾಡೋಣ ಅಂತ ಹೇಳಿದ್ರು ಅವರು. ಸೊ ಔಟ್ಫಿಟ್ ಇರಲಿಲ್ಲ, ಲೈಕ್ ವೆಸ್ಟರ್ನ್ ಥರ ಏನು ಆ ಥರ ಔಟ್ಫಿಟ್ ಇರಲಿಲ್ಲ. ಸೊ ಶಾಪಿಂಗ್ ಬಂದಿದ್ದೆ, ಅಟ್ಲೀಸ್ಟ್ ಇದನ್ನಾರು ಹಾಕೊಂಡು ಮಾಡೋಣ ಅಂತ. ಸೊ ಇದು ಫೈನಲೈಸ್ ಆಗಿದೆ, ಇದ್ರಲ್ಲಿ ಮಾಡೋಣ ಅಂತ. ಆಕ್ಚುಲಿ ಕಾರ್ನ್ ಮೇಳಕ್ಕೆ ಹೋಗಿದ್ವಲ್ಲ, ಸೊ ಅದಿನ್ನೂ ಎಲ್ಲ ಫುಲ್ ಓಪನ್ ಆಗಿರ್ಲಿಲ್ಲ. ಸೊ ಅದಕ್ಕೆ ಅವ್ರ ಅಷ್ಟರಲ್ಲಿ ಪ್ರಮೋಷನ್ ಅವ್ರದ್ದು ಒಂದು ಕಾಲ್ ಬಂತು. ಅದಕ್ಕೆ ಮೊದಲು ಪೋಸ್ಟ್ಪೋನ್ ಆಗಿದ್ದು ಇವಾಗ ಮುಗಿಸ್ಬಿಡೋಣ ಅಂತ ಅಂದ್ಬಿಟ್ಟು ಔಟ್ಫಿಟ್ ತಗೊಂಡು ಇವಾಗ ಹೋಗ್ತಾ ಇದ್ದೀನಿ. ಶೂಟ್ ಮುಗಿಸ್ಕೊಂಡು ಮತ್ತೆ ವಾಪಸ್ ಇಲ್ಲೇ ಕಾರ್ನ್ ಮೇಳಕ್ಕೆ ಬರ್ತೀನಿ, ಆಮೇಲೆ ಮನೆಗೆ. ಸೊ ಇವಾಗ ರೆಡಿ ಆಗಾಯಿತು. ಹೇಗೆ ಕಾಣಿಸ್ತೀನಿ ನನ್ನ ಔಟ್ಫಿಟ್ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಒಂದು ಹೋಟೆಲ್ ಪ್ರಮೋಷನು ಮತ್ತು ಇನ್ನೊಂದು ಪಬ್ ಪ್ರಮೋಷನ್ ಇರೋದು. ಬನ್ನಿ ಹೆಂಗಿದೆ ಪಬ್ಬು ಅಂತ ತೋರಿಸ್ತೀನಿ. ಆಕ್ಚುಲಿ ಒಂದು ಪಬ್ದು ಪ್ರಮೋಷನ್ ಆಯಿತು. ಇವಾಗ ಸೆಕೆಂಡ್ ಇದಕ್ಕೆ ಹೋಗಬೇಕು. ಅವರು ಬಿರಿಯಾನಿ, ಚಿಲ್ಲಿ ಚಿಕನ್ ಮತ್ತೆ ಗುಂಟೂರು ಚಿಕನ್, ಇದು ಬೇಬಿ ಕಾರ್ನ್ ಮಂಚೂರಿಯನ್ ತಿಂತಾ ಇದ್ದೀನಿ. ಮತ್ತೆ ಅದ್ರ ಜೊತೆ 2 ಮಾಕ್ಟೇಲ್ ಕೊಟ್ರು. ಸೊ ಇವಾಗ ಸೆಕೆಂಡ್ ಪ್ರಮೋಷನ್ಗೆ ಹೋಗ್ಬೇಕು. ಐ ಥಿಂಕ್ ಲೇಟ್ ಆಗುತ್ತೆ ಮನೆಗೆ ಹೋಗೋದು ಕೂಡ. ಇವಾಗ ಆಕ್ಚುಲಿ ಸೆಕೆಂಡ್ ರೆಸ್ಟೋರೆಂಟ್ಗೆ ಬಂದಿದ್ದೀವಿ. ಸೊ ಇಲ್ಲಿದು ಪ್ರಮೋಷನ್ ಮಾಡಿಬಿಟ್ಟು ಡೈರೆಕ್ಟ್ ಮನೆಗೆ ಹೋಗ್ಬೇಕು. ಆಲ್ರೆಡಿ ಟೈಮ್ ಕೂಡ ಆಗಿದೆ. ಆ್ಯಕ್ಚುಲಿ 2 ಪ್ರಮೋಷನು ಆಯಿತು. ಇವಾಗ ಆಲ್ಮೋಸ್ಟ್ ಹತ್ತತ್ರ 8:45 ಆಗ್ತಾ ಇದೆ. ಮನೆಗೆ ಹೊರಡಬೇಕು. ಅಮ್ಮ ಬೇರೆ ಲೇಟ್ ಆಗೋದ್ರೆ ಪಕ್ಕ ಬೈತಾರೆ. ಆಲ್ರೆಡಿ ಲೇಟ್ ಆಗೋಯ್ತು. ಇವಾಗ ಆಕ್ಚುಲಿ ಸೆಕೆಂಡ್ ಡೇ ನಾವು ಇಲ್ಲಿಗೆ ಬರ್ತಾ ಇರೋದು. ಫಸ್ಟ್ ಏನಾಗೋಯ್ತು ಅಂದ್ರೆ ಲೇಟ್ ಆಗೋಯ್ತು ಅಂತ ಅಂದ್ಬಿಟ್ಟು ಹಂಗೆ ಡೈರೆಕ್ಟ್ ಆಗಿ ಮನೆಗೆ ಹೋದ್ವಿ. ಸೊ ಇವಾಗ ಸೆಕೆಂಡ್ ಡೇ ಇವಾಗ ಇಲ್ಲಿಗೆ ಬಂದಿರೋದು. ಆಕ್ಚುಲಿ ಇಲ್ಲಿಗೆ ಬಂದು ನಾನು ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಆಕ್ಚುಲಿ ಇಲ್ಲಿ ಬಂದು ಅದು ಮಿಸ್ಟ್ರಿ ಬಾಕ್ಸ್ ಸಮಥಿಂಗ್ ಇತ್ತು, 50 ರೂಪೀಸ್ ಕೊಟ್ಟು ತಗೊಂಡಿದ್ದೀನಿ. ಸೊ ನೋಡ್ಬೇಕೇನಿದೆ ಅಂತ. ಓಪನ್ ಇಟ್. ಒಂದು ಡಿಸೈನರ್ ಚೈನ್ ಸಮಥಿಂಗ್ ಕೊಟ್ಟಿದ್ದಾರೆ, ಮತ್ತೆ ಒಂದು 5 ಸ್ಟಾರ್ ಚಾಕ್ಲೇಟ್, ಆಮೇಲೆ ಒಂದು ಸ್ಟಡ್ ಇದೆ, ನಾರ್ಮಲ್ ಚಿಕ್ಕದ ಸ್ಟಡ್ ಇದೆ. 50 ರೂಪೀಸ್ಗೆ ಇಷ್ಟೆಲ್ಲ ಕೊಟ್ಟಿದ್ದಾರೆ. ಆಕ್ಚುಲಿ ನಾನು ಬೇರೆದೆಲ್ಲ ವೆರೈಟೀಸ್ ಇದು ನನಗೆ ಕಾಣಿಸಿದ್ದೆ ಅಟ್ರಾಕ್ಟ್ ಆಗೋದೆ ನಂಗೆ ನಾರ್ಮಲ್ ಮೆಕ್ಸಿಕನ್ ಅಲ್ಲ, ಸಾರಿ, ಪೆರಿ ಪೆರಿ ಕಾರ್ನು. ಸೊ ಇದನ್ನ ತಿನ್ಬೇಕು, ಸಕ್ಕತ್ತಾಗಿದೆ. ಸೊ ಇದನ್ನ ತಿಂದು ಬೇರೆ ಕಾರ್ನ್ ಡಿಶಸ್ ನ ಎಕ್ಸ್ಪ್ಲೋರ್ ಮಾಡ್ಬೇಕು. ಆಕ್ಚುಲಿ ಫುಲ್ಲು ಅದು ತಿನ್ಬಿಟ್ಟು ಫುಲ್ ಖಾರ ಹೊಡ್ತಿದೆ. ಫುಲ್ಲು ಹೇಳಕ್ ಮಾತಾಡಕ್ಕೂ ಆಗ್ತಿಲ್ಲ, ಹಂಗೆ ಖಾರ ಆಗಿದೆ. ಆದ್ರೂ ಇದನ್ನ ಟ್ರೈ ಮಾಡ್ಬೇಕು ಅಂತ ಇದೀನಿ. ಥರ್ಡು ಆಲೂ ಬೋಂಡಾ ಮತ್ತೆ ಮೆಣಸಿನಕಾಯಿ ಬಜ್ಜಿ ತಗೊಂಡಿದೀವಿ. ಸೊ ಟ್ರೈ ಮಾಡ್ಬೇಕು ಇವಾಗ. ಆಕ್ಚುಲಿ ಟೇಸ್ಟ್ ಅಷ್ಟೊಂದೇನು ಚೆನ್ನಾಗಿರ್ಲಿಲ್ಲ, ಸೊ ತಿನ್ನಕ್ ಆಗಿಲ್ಲ. ಅಂಡ್ ಇನ್ನೊಂದೇನ್ ವಿಷಯ ಆಯ್ತು ಅಂದ್ರೆ, ಎಂಟರ್ ಮಾಡ್ಬೇಕಾದ್ರೆ ನಾರ್ಮಲ್ ಆಗಿ ನಾವು ವಿಡಿಯೋ ಮಾಡೋದ್ ನೋಡ್ಬಿಟ್ಟು ಯಾರೋ ಒಬ್ರು ಬಂದ್ರು.
ಬಂದ್ಬಿಟ್ಟು ಹಿಂಗೆ ಸೀರೆದು ಪ್ರಮೋಷನ್ ಮಾಡಿ ಹಂಗೆ ಮಾಡಿ ಅಂದ್ರು. ನನ್ ಫುಲ್ ಟೋಟಲಿ ಬ್ಲಾಂಕ್ ಆಗ್ಬಿಟ್ಟಿದೆ, ಏನಕ್ಕೆ ಹಿಂಗೆ ಹೇಳ್ತಿದ್ದಾರೆ ಅಂತ. ಆಮೇಲೆ ಬಂದ್ಬಿಟ್ಟು 500 ರೂಪಾಯಿ ಕೊಡ್ತೀನಿ, ಹಂಗೆ ಪ್ರಮೋಷನ್ ಮಾಡ್ಬಿಟ್ಟು ಎಲ್ಲ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಎಲ್ಲದಕ್ಕೂ 500 ರೂಪಾಯಿ ಮಾಡ್ಕೊಡ್ಬೇಕಂತೆ ಅವ್ರಿಗೆ. ಹೆಂಗೋ ಸಡನ್ ಆಗಿ ಎಸ್ಕೇಪ್ ಆದ್ವಿ. ಈ ತರ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ, ಬಟ್ ಅಲ್ಲ ಒಂದು ಪಾರ್ಟ್ ಅಂತ ಸುಮ್ನೆ ಆಗ್ಬೇಕಷ್ಟೇ. ಅಂಡ್ ಟೈಮ್ ಕೂಡ 9:15 ಆಗಿದೆ. ಅಮ್ಮ ಮೆಸೇಜ್ ಹಾಕ್ತಾ ಇದ್ದಾರೆ. ಸೊ ಇವಾಗ ಮನೆಗೆ ಹೊರಡ್ಬೇಕು. ಸೊ ಇವತ್ತಿಗೆ ಇಷ್ಟೇ. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಎಲ್ಲರೂ ಕಾಯ್ತಾ ಇರಿ. ಬಾಯ್. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ.